ಬೇರೆ ಕೋಳಿ ಮೊಟ್ಟೆ ಯಾವ್ಯಾವುದೋ ತಗೊಬರ್ತಾರೆ, ಅದಕ್ಕೆ ತಂದ್ಬಿಟ್ಟು ಅದೇನೋ ಹಾಕ್ತಾರಂತೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಡೀಟೇಲು. ಟೀ ಪುಡಿ ಹಚ್ಬಿಟ್ಟು ಟೀ ಪುಡಿನ ಬಿಸಿ ನೀರಿಗೆ ಹಾಕ್ಬಿಟ್ಟು ನಾಟಿ ಕೋಳಿ ಮೊಟ್ಟೆದು ನೀವು ಕಾಮೆಂಟ್ ಮಾಡಿದ್ರಿ ಅನ್ಸುತ್ತೆ, 15 ರೂಪಾಯಿಗೆ ಮೊಟ್ಟೆ ಕೊಡಕ್ಕಾಗಲ್ಲ ಅಂತ. 15 ರೂಪಾಯಿ ಅಲ್ಲ, 12 ರೂಪಾಯಿ ಹೇಳಿದ್ರು. ಹೌದು, 12 ರೂಪಾಯಿಗೆ ನಾಟಿ ಕೋಳಿ ಮೊಟ್ಟೆನ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ನೋಡಿ, ನಾಟಿ ಕೋಳಿ ಮೊಟ್ಟೆಗೆ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. ನ್ಯಾಚುರಲ್ಲಾಗಿ ನಾಟಿ ಕೋಳಿ ಮೊಟ್ಟೆಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಇದು. ಫಾರಮ್ ಕೋಳಿಗೂ ನಾಟಿ ಕೋಳಿ ಮೊಟ್ಟೆಗೂ ಡಿಫ್ರೆನ್ಸ್ ನೀವೇ ನೋಡಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಅಂತ. ತುಂಬ ಥ್ಯಾಂಕ್ಸ್ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ನಮಸ್ತೆ, ನಾನು ಮೊನ್ನೆ ಒಂದು ನಾಟಿ ಕೋಳಿ ಮೊಟ್ಟೆದು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಗೆ ಏನಂತ ಕಾಲ್ ಬಂತಿತ್ತು ಅಂದರೆ, ನಂಗೆ ಸುಮಾರು ಜನ ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನಾಟಿ ಕೋಳಿ ಮೊಟ್ಟೆಗಳನ್ನು ಅವರು 12 ರೂಪಾಯಿಗೆ ಮಾರೋದಕ್ಕೆ ಬರೋದಿಲ್ಲ, ಅದ್ರ ಬೆಲೆ ಇನ್ನೂ ಜಾಸ್ತಿ ಇದೆ. ನಾಟಿ ಕೋಳಿ ಮೊಟ್ಟೆನ 12 ರೂಪಾಯಿಗೆ ಮಾರೋದಕ್ಕೆ ಆಗೋದಿಲ್ಲ. ಅದು 16 ರೂಪಾಯಿಯಿಂದ 20 ರೂಪಾಯಿ ತನಕ ಇದೆ. ನಾಟಿ ಕೋಳಿ ಮೊಟ್ಟೆ ಬೆಲೆ ರೇಟು ಜಾಸ್ತಿ ಇದೆ, ಯಾಕಂದ್ರೆ ಅದನ್ನ ಸಾಕೋದು ಅಷ್ಟೇ ಕಷ್ಟ ಇದೆ. ಮತ್ತೆ ಹಾಗಾಗಿ ಅದರಿಂದ ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಸುಮಾರಷ್ಟು ಜನ ನನಗೆ ಮೆಸೇಜು ಮಾಡಿದ್ರು, ಮತ್ತು ಅದರಲ್ಲಿ ಕಾಮೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮೈಸೂರಿನವರೊಬ್ಬರು ಕೋಳಿಗಳನ್ನು ಸಾಕ್ತಾ ಇದ್ದೀವಿ, ನಾಟಿ ಕೋಳಿನ ಬನ್ನಿ ನೋಡಿ ಅಂತ ಹೇಳಿದ್ರು. ಇಲ್ಲೇ ಬೆಟ್ಟದ ತಪ್ಪಲಲ್ಲಿ ಒಬ್ಬರು ಕೋಳಿ ಮರಿಗಳನ್ನು ಸಾಕ್ತಿದ್ದಾರೆ, ಬನ್ನಿ ನೋಡೋಣ. ಅವ್ರ ಜೊತೆ ನಿಮ್ಮನ್ನ ಮಾತಾಡಿಸ್ತೀನಿ, ಮತ್ತು ಈ ನಾಟಿ ಕೋಳಿ ಮೊಟ್ಟೆಗಳು ನಿಮಗೆ ಪರಿಚಯ ಮಾಡಿಸೋಣ. ಯಾಕೆ ನಾಟಿ ಕೋಳಿ ಮೊಟ್ಟೆ ರೇಟ್ ಜಾಸ್ತಿ ಅನ್ನೋದ್ರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀವಿ, ಬನ್ನಿ ಒಂದ್ಸತಿ ಅವ್ರನ್ನೇ ಮಾತಾಡ್ಸೋಣ. ಏನ್ ಮೇವ್ ಹಾಕ್ತಿದ್ದಾರೆ ಅಂತ ತೋರಿಸ್ತಾ ಇದೀವಿ ನೋಡಿ ಅಣ್ಣ. ಏನಿದೆ ಇದರಲ್ಲಿ? ಅದರಲ್ಲಿ ತಣ್ಣಿ ಕಾಳು ನುಚ್ಚು, ಹೆಸರು ಕಾಳು ನುಚ್ಚು, ಹುರುಳಿ ಕಾಳು ನುಚ್ಚು, ಆಮೇಲೆ ಉದ್ದಿನ ಕಾಳು ನುಚ್ಚು ಎಲ್ಲ ಇದೆ ಇದರಲ್ಲಿ ಎಲ್ಲಾ ತರದ ಕಾಳು ನುಚ್ಚುಗಳನ್ನ ಹಾಕಿದ್ದಾರೆ. ಓ, ದ್ವಿದಳದ ಇರ್ಲಿ ಬಿಡಿ ಅಣ್ಣ, ಇರ್ಲಿ ಬಿಡಿ, ಪರವಾಗಿಲ್ಲ. ಚೆನ್ನಾಗಿತ್ತಲ್ಲ ಅದು. 6 ಬಂದಿ ನೀವು ಅಲ್ಲಿ ಕುತ್ಕೊಳ್ಳಿ ಸರ್. ನಾಟಿ ಕೋಳಿ ಮೊಟ್ಟೆದು ನೀವು ಕಾಮೆಂಟ್ ಮಾಡಿದ್ರಿ ಅನ್ಸುತ್ತೆ, 15 ರೂಪಾಯಿಗೆ ಮೊಟ್ಟೆ ಕೊಡಕ್ಕಾಗಲ್ಲ ಅಂತ. 15 ರೂಪಾಯಿ ಅಲ್ಲ, 12 ರೂಪಾಯಿ ಹೇಳಿದ್ರು. ಹೌದು, 12 ರೂಪಾಯಿಗೆ ನಾಟಿ ಕೋಳಿ ಮೊಟ್ಟೆನ ಯಾವುದೇ ಕಾರಣಕ್ಕೂ ಕೊಡಕ್ಕಾಗಲ್ಲ. ಇವಾಗ ಇದಕ್ಕೆ ಯಾಕೆ ಅಂದ್ರೆ, ಈಗ ನಾಟಿ ಕೋಳಿ ಏನ್ ಮಾಡ್ತವೆ, ಒಂದ್ಸಲ ಮೊಟ್ಟೆ ಇಕ್ಕಕ್ಕೆ ಶುರು ಮಾಡಿದ್ರೆ ಒಂದು 15 ಮೊಟ್ಟೆ ಹಾಕ್ಬೋದು. 15 ಮೊಟ್ಟೆ ಹಾಕಿದ್ಮೇಲೆ ಮತ್ತೆ 20 ದಿನ ಕಾವಿ ಕೂತ್ಕೋತವೆ. 20 ದಿನ ಕಾವಿ ಕೂತ್ಕೊಂಡು ಆದ ನಂತರ ಮತ್ತೆ 15 ದಿನ ಬೇಕು, ಹೆಚ್ಚು ಕಡಿಮೆ 1 ತಿಂಗಳು ಮೇಲ್ ಬೇಕು ನಾಟಿ ಕೋಳಿ ಮತ್ತೆ ನಮಗೆ ಮೊಟ್ಟೆ ಹಾಕಬೇಕು ಅಂತ ಅಂದರೆ. ಅದರಲ್ಲಿ 12 ರೂಪಾಯಿಗೆ ಮೊಟ್ಟೆ ಕೊಟ್ಟರೆ ಯಾವ ಥರ ನಮಗೆ ಗಿಟ್ಟತ್ತೆ ಹೇಳಿ? ಹೆಂಗೆ ಗಿಟ್ಟತ್ತೆ ನಾಟಿ ಕೋಳಿ ಮೊಟ್ಟೆ? ಈಗ ಬೇರೆ ಕೋಳಿ ಮೊಟ್ಟೆ ಯಾವ್ಯಾವುದೋ ತಗೊಬರ್ತಾರೆ, ಅದಕ್ಕೆ ತಂದ್ಬಿಟ್ಟು ಅದೇನೋ ಹಾಕ್ತಾರಂತೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಡೀಟೇಲು. ಟೀ ಪುಡಿ ಹಚ್ಬಿಟ್ಟು ಟೀ ಪುಡಿನ ಬಿಸಿ ನೀರಿಗೆ ಹಾಕ್ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಈ ಮೊಟ್ಟೆನ ಹಾಕ್ತಾರಂತೆ. ಅದು ಹಾಕಿದರೆ ನಾಟಿ ಕೋಳಿ ಮೊಟ್ಟೆ ಥರನೇ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಸೈಜು ಸ್ವಲ್ಪ ಚಿಕ್ಕದಾಗಿರುತ್ತಲ್ಲ, ಅದು ಸೈಜ್ ಹೆಂಗೆ ಚಿಕ್ಕದಾಗಿರುತ್ತೆ ಅಂದರೆ, ಸ್ಟಾರ್ಟಿಂಗು ಬಾಯ್ಲರ್ ಕೋಳಿ ಮೊಟ್ಟೆ ಬಂದು ನಿಮಗೆ ಸಣ್ಣದಾಗೇ ಇರುತ್ತೆ. ಸ್ಟಾರ್ಟಿಂಗ್ ಮೊಟ್ಟೆ ಹಾಕುವಾಗ ಅದನ್ನು ತಂದು ಹಾಕ್ತಾರೆ ಅಂತಾರೆ. 12 ರೂಪಾಯಿಗೆ ಹೆಂಗೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ ಮ್ಯಾಮ್. ನಾವಂತೂ 12 ರೂಪಾಯಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. 18 ರೂಪಾಯಿ ಒಂದು ಮೊಟ್ಟೆ, 18 ರೂಪಾಯಿ ಒಂದು ಮೊಟ್ಟೆ ಅವರೇ ಬಂದು ತಗೊಂಡು ಹೋಗ್ತಾರೆ. ನಾವೇನು ಎಲ್ಲಿಗೂ ಏನು ತಗೊಂಡೋಗಿ ಏನು ಕೊಡಬೇಕಾಗಿಲ್ಲ. ಯಾರಾದರೂ ನಮಗೆ ಬೇಕು ಅನ್ನೋರು ಇದ್ದರೆ ನಾನು ತಗೊಂಡೋಗಿ ಕೊಡ್ತೀನಿ ಅಷ್ಟೇ. ಇಲ್ಲ ಅಂತಂದ್ರೆ ಅವರೇ ಬರ್ತಾರೆ, ಮೊಟ್ಟೆ ತಗೊಂಡು ಹೋಗ್ತಾರೆ ಮ್ಯಾಮ್. ನಮ್ಮ ಅಡ್ರೆಸ್ ಬಂದು ಹೊಸ ಉಂಡಿ, ಉತ್ತನಹಳ್ಳಿ ದೇವಸ್ಥಾನದ ಹತ್ತಿರ, ಮೈಸೂರು. ಹಾಕಿ ನೀವು ಕೋಳಿಗಳನ್ನು ಸೇಲ್ ಮಾಡ್ತೀರಾ? ಕೋಳಿಗಳನ್ನೂ ಈಗ ಸೇಲ್ ಮಾಡಬೇಕು ಅಂತ ಇದ್ದೀವಿ. ಇವತ್ತಿಂದನೇ ಸೇಲ್ ಮಾಡ್ತೀನಿ. ನಿಮ್ಮ ಇದರಿಂದ ಬೇಕಂದರೆ ತಗೊಂಡೋಗ್ಲಿ, ಬರಲಿ ಜನ ನೋಡಲಿ, ಅವ್ರು ನೋಡಲಿ, ಬಂದು ಒಂದು ಕೋಳಿ ತಗೊಂಡು ಹೋಗಲಿ. ಒಂದು ಕೋಳಿ ತಿಂದ ನಂತರ ಆಮೇಲೆ ಬೇಕಂದರೆ ಅವ್ರು ಬಂದು ನೆಕ್ಸ್ಟು ತಗೊಂಡು ಹೋಗಲಿ. ಅಣ್ಣ, ಎಷ್ಟು ಥರ ಜಾತಿ ಕೋಳಿಗಳನ್ನು ಸಾಕಿದ್ದೀರಿ? ನಾವೀಗ ಇದರಲ್ಲಿರೋದು ನೋಡಿ, ನಾಟಿ ಕೋಳಿ ಇದ್ದಾವೆ, ಮತ್ತು ಸ್ವಲ್ಪ ನಾವು ಹೊರಗಡೆಯಿಂದ ಮರಿ ತಂದಿದ್ವಿ. ಅದರಿಂದ ಏನು ಈಗ ನಾಟಿ ಕೋಳಿ ಇದೆ, ಈ ಥರ ಹೊರಗಡೆಯಿಂದ ತಂದಿರೋದು ಒಂದು ಬ್ರೀಡ್ ಇದೆ. ಗಿರಿರಾಜನೂ ಇದೆಯಾ? ಗಿರಿರಾಜ ಇಲ್ಲ ನಮ್ಮ ಹತ್ರ. ಗಿರಿರಾಜ ಇಲ್ಲ ನಮ್ಮ ಹತ್ರ. ಯಾವುದೋ ಒಂದು ಸೊನಾಲಿ ಅಂತ ಇದೆ, ಅದೊಂದು ಸೊನಾಲಿ ಇದೆ, ಮತ್ತು ನಾಟಿ ಕೋಳಿ ಇದೆ. ಇನ್ಯಾವುದು ಬೇರೆ ಜಾತಿ ಅಂದರೆ ನಿಮಗೆ ಇಲ್ಲಿ ನೋಡಿ, ಅದು ಕಾಣುತ್ತಾ? ಬಾ ಬಾ ಬಾ
ಅದು ನೋಡಿ, ಅದು ಗಿಣಿ ಕೋಳಿ ಅಂತ ಇದೆ. ಮತ್ತೆ ಈ ಟರ್ಕಿ ಕೋಳಿ ನೋಡಿ, ಇದು ಟರ್ಕಿ ಕೋಳಿ ನೋಡಿ. ಇದು ಟರ್ಕಿ. ಟರ್ಕಿ ಕೋಳಿಗಳು ಎಷ್ಟಿದೆ? 5 ಇದೆ. ಅದು ಗಿಣಿ ಕೋಳಿ ಬಂದು ಒಂದು 8 ಇದೆ. ಅದು ಮರಿ 6 ಇದೆ. ಅದು ಮೊಟ್ಟೆ ಇಡುತ್ತೆ. ಅದು ಮೊಟ್ಟೆ ಕಮ್ಮಿ ಮ್ಯಾಮ್, ಅದು ಮೊಟ್ಟೆ ಸಿಗಲ್ಲ ಅಷ್ಟು ಮೊಟ್ಟೆ. ಈ ನಮ್ಮ ನಾಟಿ ಕೋಳಿ ಸಿಗತ್ತಲ್ಲ ಮೊಟ್ಟೆ, ಆ ಥರ ಮೊಟ್ಟೆ ಅವು ಸಿಗಲ್ಲ. ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹಾಕ್ಬಿಡ್ತವೆ. ಈ ನಾಟಿ ಕೋಳಿ ಥರ ಅಲ್ಲ, ಅದೊಂಥರ ಬುದ್ಧಿ ಅದ್ರದ್ದು. ಅದನ್ನ ಸಾಕಕ್ಕೂ ಕಷ್ಟ. ಏನೋ ಈ ಕೋಳಿ ಜೊತೆಲಿದ್ರೆ ಬರುತ್ತೆ ಅದು, ಇಲ್ಲಾಂದ್ರೆ ಬರಲ್ಲ ಅದು ಒಳಗಡೆ. ಕನೆಕ್ಟ್ ಮಾಡ್ತೀರಿ ಅದ್ರ ಮೊಟ್ಟೆಗಳು ಮತ್ತೆ ಅದ್ರ ಮರಿಗಳನ್ನ ಹೇಗ್ ಮಾಡೋದು? ಅದನ್ನ ಮರಿ ಅಂದ್ರೆ ನಾವು ಮೊಟ್ಟೆ ಬೇಕೇ ಬೇಕು ಅಂದ್ರೆ ಅದಕ್ಕೆ ನೋಡ್ಬೋದು ಮೊಟ್ಟೆ ಇದೆಯಾ ಅಂತ. ಆ ಮೊಟ್ಟೆ ಇದೆ ಅನ್ನೋದಾಗ ನಾವೇನ್ ಮಾಡ್ತೀವಿ, ಅದನ್ನ ಒಳಗಡೆ ಸೇರಿಸ್ಬಿಡ್ತೀವಿ. ಅದು ಮೊಟ್ಟೆ ಹಾಕಾದ್ಮೇಲೆ ಈಚೆಗೆ ಬಿಟ್ಬಿಡ್ತೀವಿ ಮ್ಯಾಮ್. ನೋಡಿ, ಯಾವುದೇ ತರ ಫೀಡ್ ಎಲ್ಲ ಹಾಕಲ್ಲ, ಇದೇ ತರ ಡೈಲಿ ಹಿಂಗೆ ನಾವು. ಇದ್ರ ಜೊತೆಗೆ ರಾಗಿ ಇಟ್ಟಿದ್ದೀನಿ ಒಳಗಡೆ. ರಾಗಿ ಈಗ ಹಾಕಿಲ್ಲ, ಹಾಕ್ಬೇಕು ನೆಕ್ಸ್ಟ್. ಅಂದ್ರೆ ಈಗ ಸೇರಿಸ್ತೀನಲ್ಲ ಒಳಗಡೆ ಭತ್ತ, ರಾಗಿ. ನೋಡಿ ಈ ತರ ಇದರಲ್ಲಿ ತಡ್ನಿ ಕಾಳ್ದು ನುಚ್ಚು, ಹೆಸರು ಕಾಳು, ಉದ್ದಿನ ಕಾಳು ಎಲ್ಲ ಇದೆ ಇಲ್ಲಿ ನೋಡಿ. ಇಲ್ಲಿ ಉರುಳಿ ಎಲ್ಲ ಇರುತ್ತೆ ಅದರಲ್ಲಿ. ಅದೇನು ಯಾವುದು ತಿನ್ನಲ್ಲ ಅಂತ ಹೇಳಲ್ಲ ಮ್ಯಾಮ್. ಅವು ಕೋಳಿಗಳಿಗೆ ನೀವೇನು ಹಾಕಿದ್ರು ಈ ಥರದ್ದು ತಿನ್ನಲ್ಲ ಅಂತ ಇಲ್ಲ. ಅವು ಫೀಡ್ ಹಾಕಿದ್ರೆ ನಿಮಗೆ ಮಾಂಸ ಅಷ್ಟು ರುಚಿ ಬರಲ್ಲ. ಫೀಡ್ ಹಾಕಿ ಸಾಕ್ತಾರೆ. ಎಷ್ಟು ಫೀಡ್ ಹಾಕಿ ಸಾಕಿದ್ರೆ ಒಂದು 2.5 ತಿಂಗಳು ಸಾಕಿದ್ರೆ ಸಾಕು, ಅಷ್ಟರ ಒಳಗಡೆನೆ ಬಂದ್ಬಿಡತ್ತೆ. ಇಲ್ಲಿರೋದು ನಮ್ಮ ಹತ್ರ ಇರೋದೆಲ್ಲ ಕೋಳಿಗಳೆಲ್ಲ 1.5 ವರ್ಷ 2 ವರ್ಷದ ಕೋಳಿ ಇದಾವೆ ನಮ್ಮ ಹತ್ರ. ಅವ ಅದೊಂದು ಹಳೆ ಕೋಳಿ ಇತ್ತಲ್ಲ, ಎಲ್ಲ ತೋರ್ಸೋದ ಅವ್ರಿಗೆ ಹೆಚ್ಚು ಕಡಿಮೆ 3 ವರ್ಷ ಆಗದೆ. ಆ ಕೋಳಿ ಎಲ್ಲೋ ಇದೆ ಮ್ಯಾಮ್. ಎಲ್ಲೋ ಇದೆ, ಅದು 3 ವರ್ಷ ಆಗಿದೆ ಆ ಕೋಳಿಗೆ. 3 ವರ್ಷದಿಂದನೂ ಇದೆ ಮ್ಯಾಮ್ ಅದು. ನೋಡಿ ಇದು ಟರ್ಕಿ, ನೋಡಿ ಇದು ಟರ್ಕಿ, ಅದು ಗಿಣಿ ಕೋಳಿ. ನೋಡಿ ಇದೇ ತರ ಹಿಂಗೆ ನ್ಯಾಚುರಲ್ ಆಗಿ ಸಾಕುವಂಥದ್ದು. ನೀವು ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ಬೋದಾ? ನಾವು ರೈತರೇ. ಇದೇ ಕೆಲಸ ನಮ್ದು, ವ್ಯವಸಾಯ. ಕೋಳಿ ಅಂತ ಅಲ್ಲ, ವ್ಯವಸಾಯ ನಮ್ದು. ಜಮೀನಿದೆ ನೋಡಿ, ಜಮೀನು ನಮ್ಮದೇ. ಇದೇ ಥರ ವ್ಯವಸಾಯ ಮಾಡೋದು ಮ್ಯಾಮ್. ನಾವು ಗದ್ದೆ ಇದೆ, ಸ್ವಲ್ಪ ಗದ್ದೆ ಕೆಲಸ. ನಮ್ಮ ತಮ್ಮವರು, ನಾವು ಜೊತೆಗೆ ಇರೋದು. ನಮ್ಮ ತಮ್ಮವ್ರು ಮಾಡ್ತಾರೆ ಗದ್ದೆ ಕೆಲಸ. ನಾವು ಇದನ್ನ ನೋಡ್ಕೊಂಡು ಜೊತೆಗೆ ಹೆಲ್ಪ್ ಮಾಡ್ಕೊಂಡು ಈ ಥರ ಮಾಡ್ತೀವಿ ಮ್ಯಾಮ್ ನಾವು. ಈಗ ನೀವು ವ್ಯವಸಾಯ ಅಂತಂದ್ರೆ ಮತ್ತೆ ಬೆಳಗ್ಗೆ ಅಣ್ಣ ತಮ್ಮ ಇಬ್ರು ಮಾಡ್ತಿರೋದು ಅಂತ ಹೇಳ್ತಿದ್ರಿ. ಮತ್ತೆ ಕೋಳಿಗಳಲ್ಲಿ ಆದಾಯ ಇದೆಯಾ ಸರ್? ಆದಾಯ ಇದೆಯಾ? ಇದೆ ಮ್ಯಾಮ್, ಆದಾಯ ಇದೆ. ಅದು ಏನಂದ್ರೆ ಆದಾಯ ಈಗ ಈ ಥರ ಬುಟ್ಟಿ ಮೇಯಿಸ್ಬೇಕು, ಹಿಂಗೆ ಬುಟ್ಟಿ ಮೇಯಿಸ್ಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ಆಗತ್ತೆ. ಈಗ ನಾಟಿ ಕೋಳಿ ಅಂದರೆ ಮ್ಯಾಮ್, ಒಂದ್ಸಲ ಕೋಳಿ ಮೊಟ್ಟೆ ಹಾಕತ್ತೆ ಅಲ್ವಾ, ಆ ಮೊಟ್ಟೆ ಹಾಕಿದ್ಮೇಲೆ ಅದು ಮರಿ ಮಾಡೋದಕ್ಕೆ 21 ದಿನ ಬೇಕು. 21 ದಿನ ಆದಮೇಲೆ ಆ ಮರಿನ ನಾವು ಪೋಷಣೆ ಮಾಡಿ ಅದನ್ನು ನಾವು ಚೆನ್ನಾಗಿ ಸಾಕೊಂಡು ಬಂದರೆ ಅದು ಮೊಟ್ಟೆಗೆ ಬರಬೇಕಂದ್ರೆ 6 ತಿಂಗಳು ನಂತರ ಮೊಟ್ಟೆಗೆ ಬರುತ್ತೆ. ಅಲ್ಲಿವರೆಗೆ ತಾಳ್ಮೆ ಇರಬೇಕು. 1 ರೂಪಾಯಿ ಸಿಗಲ್ಲ. ನಾವೇ ಬಂಡವಾಳ ಹಾಕಿ ಅದನ್ನು ಸಾಕಬೇಕಾಗತ್ತೆ. 6 ತಿಂಗಳ ನಂತರ ಆ ಕೋಳಿ ಏಟೆ ಆದರೆ ಮೊಟ್ಟೆ ಹಾಕಿ ಮರಿ ಮಾಡಿಸ್ಕೊಂಡು ಹಂಗೆ ಡೆವಲಪ್ಮೆಂಟ್ ಮಾಡ್ಬೋದು ಮೇಲೆ. ಸರಿ, ಇವು ಮರಿ ಹಾಕೋ ಜಾಗಗಳೆಲ್ಲ ತೋರಿಸ್ಬೋದಾ? ಮರಿ ಹಾಕೋ ಜಾಗ ನಮ್ಮ ಹತ್ರ ಇಲ್ಲ ಮ್ಯಾಮ್. ಏನು ಮಾಡ್ತೀವಿ ಗೊತ್ತಾ, ಮರಿ ಹಾಕೋದಕ್ಕೆ ಅದಕ್ಕೆ ಒಂದು ಟ್ರೇಗೆ ಹುಲ್ಲು ಹಾಕ್ತೀವಿ. ಟ್ರೇಗೆ ಹುಲ್ಲು ಹಾಕ್ಬಿಟ್ಟು ಅದೇನು ತೋರಿಸ್ತೀವಿ. ಹಾಗಿದ್ ಕೂಡಲೇ ಎಲ್ಲ ಇಲ್ಲಿ ಬಂದು ರಾತ್ರಿ 6:45ವರೆಗೂ ನಾನು ಇಲ್ಲೇ ಇದ್ರೊಳಗಡೆ ಇರ್ತೈತೆ. ಇದ್ರೊಳಗಡೆ 6:45 ಆದ ನಂತರ ಅಥವಾ ಏನಾದ್ರು ಇಲ್ಲ ಅಂದ್ರೆ ಇನ್ನು ಕತ್ಲೆ ಆಗೋವರೆಗೂ ಮೇಯ್ತವೆ ಮ್ಯಾಮ್. ಹೌದು, ಕೋಳಿ ಫಾರಂ ಅಲ್ಲಿ ತುಂಬಾ ವಾಸನೆ ಇರ್ತೈತಲ್ಲ, ಇಲ್ಲಿ ವಾಸನೆ ಇಲ್ಲ. ಹೌದು ಹೌದು ಹೌದೌದು, ಕೋಳಿ ಫಾರಂ ಅಲ್ಲಿ ವಾಸನೆ ಇದ್ದೇ ಇರ್ತೈತೆ. ಇಲ್ಲಿ ನೋಡಿದ್ರೆ ಸ್ಮೆಲ್ ಇಲ್ಲ. ಹೌದು, ಸ್ಮೆಲ್ ಇಲ್ಲ. ಆ ತರ ಇವಾಗ ಇದಾಕಿದ್ವಿ, ಏನೋ ಭತ್ತದ ಒಟ್ಟು ಹಾಕಿದ್ವಿ ಲಾಸ್ಟ್ ಟೈಮು, ಅದೆಲ್ಲ ತುಂಬಿಸ್ಬಿಟ್ವಿ. ಇವಾಗ ಏನ್ ಹಾಕಿಲ್ಲ ಮ್ಯಾಮ್. ಹಂಗೆ ಇದೆಲ್ಲ ಗೊಬ್ಬರಕ್ಕೆ ಹೋಗುತ್ತಾ ಸರ್? ಕೋಳಿ ಗೊಬ್ಬರಕ್ಕೆ ಹೋಗುತ್ತೆ. ಕೋಳಿ ಗೊಬ್ಬರ ಅದರಲ್ಲೂ ಆದಾಯ ಇದೆ. ಕೋಳಿ ಗೊಬ್ಬರ ತಗೊಂಡೋಯ್ತಾರೆ ಮ್ಯಾಮ್, ಅದು ಯೂಸ್ ಮಾಡ್ತಾರೆ. ಕೋಳಿ ಗೊಬ್ಬರನ ಯೂಸ್ ಮಾಡ್ತಾರೆ. ಒಳ್ಳೆ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲದಕ್ಕಿಂತನೂ ಒಳ್ಳೆ ಗೊಬ್ಬರ ನಾಟಿ ಕೋಳಿ ಗೊಬ್ಬರ. ನೋಡಿ
ಇದ್ರೊಳಗಡೆ ಕೂರ್ಸೋದಾ ಮೊಟ್ಟೆಗಳ ಇದು? ಏನ್ ಮಾಡ್ತೀನಿ ಗೊತ್ತಾ ಮ್ಯಾಮ್, ಇಲ್ಲಿ ಮೊಟ್ಟೆನ ಇಲ್ಲಿ ಕೂರ್ಸಲ್ಲ, ಹ್ಮ್. ಮನೆ ಹತ್ರ ಒಂದು 3 ಕೋಳಿ 4 ಕೋಳಿನ ಕೂರಿಸ್ತೀನಿ. ಹಾ. ಆ 3 ಕೋಳಿ 4 ಕೋಳಿ ಕೂರಿಸಿದ್ಮೇಲೆ ಅದರಲ್ಲಿ 4 ಕೋಳಿ ಹತ್ರ ಮರಿ ಬಿಡಲ್ಲ. ಏನ್ ಮಾಡ್ತೀನಿ, ಅದನ್ನ ತೆಗೆದ್ಬಿಟ್ಟು 3 ಕೋಳಿ ಕೂರಿಸಿದ್ರೆ ಅದನ್ನ 2 ಕೋಳಿಗೆ ಮರಿ ಹಾಕ್ತೀನಿ, ಇನ್ನೊಂದು ತಗೊಬಂದು ಇಲ್ಲೇ ಬಿಡ್ತೀನಿ. 1 ತಿಂಗಳವರೆಗೆ ಮನೆ ಹತ್ರ ಸಾಕೊಂಡು ಆಮೇಲೆ ನಂತರ ಇಲ್ಲಿಗೆ ತಂದು ಬಿಡ್ತೀನಿ. ನೋಡಿದ್ರಲ್ಲ ನಾಟಿ ಕೋಳಿ ಮೊಟ್ಟೆ ಕತೆ ಇದೊಂದು. ಈ ಕತೆ ನಿಮಗೆಲ್ಲ ಹೇಳಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿದ್ದು. ಬರ್ತೀವಿ. ಮತ್ತೆ ಈಗ ಕೋಳಿಗಳ ಯಾರಾದ್ರೂ ಬೇಕು ಅಂತಂದ್ರೆ ನೀವು ಯಾರಾದ್ರೂ ಬೇಕಂದ್ರೆ ಬರ್ಲಿ. ಯಾವಾಗೂ ಇಷ್ಟು ಇದ್ದೇ ಇರುತ್ತೆ ಕೋಳಿಗಳೆಲ್ಲ, ಇಷ್ಟು ಕೋಳಿ ಇದ್ದೇ ಇರುತ್ತೆ ಯಾವಾಗೂ ಇರುತ್ತೆ. ಈಗ ಇದನ್ನ ಕೊಟ್ಬಿಟ್ರೆ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡೋಣ. ಸರಿ, ಈಗ ಮೊಟ್ಟೆಗಳು ನಿಮ್ಮ ಹತ್ರ ಒಂದು ಅಂದಾಜು ಯಾರಾದ್ರೂ ಬಂದು ಕೇಳಿದ್ರೆ ಎಷ್ಟು ಮೊಟ್ಟೆ ಸಿಗ್ಬೋದು? ಈಗ ಎಲ್ಲ ಮೊಟ್ಟೆ ನಿಲ್ಸ್ಬಿಟ್ಟಿದಾವೆ. ಈಗ ಇನ್ನೊಂದು 15 ದಿನ ಕಳೆದ್ರೆ ಮೊಟ್ಟೆ ಸಿಗತ್ತೆ. ಇನ್ನೊಂದು 15 ದಿನ. ಈಗ ಸದ್ಯಕ್ಕೆ ಎಷ್ಟು ಮೊಟ್ಟೆ ಸಿಗ್ತಾ ಇದೆ? ಈಗ ನಮಗೆ ಒಂದು ದಿನಕ್ಕೆ ಇವು ಜಾಸ್ತಿ ಅಂದರೆ ಒಂದು 106, 107, 110ರವರೆಗೂ ಮೊಟ್ಟೆ ಹಾಕಿದ್ದಾವೆ. ಒಂದು ದಿನಕ್ಕೆ 20 ದಿನದವರೆಗೂ ಸಿಗತ್ತೆ. 110 ಮೊಟ್ಟೆವರೆಗೆ 20 ದಿನದವರೆಗೂ ಸಿಗತ್ತೆ. ಆಮೇಲೆ ಕಮ್ಮಿ ಆಗ್ಬಿಡತ್ತೆ. ಒಂದು 80, 60, 50 ಈ ಥರ ಕಮ್ಮಿ ಆಗ್ಬಿಡತ್ತೆ. ಕಂಟಿನ್ಯೂ ಆಗಿ ಸಿಗತ್ತೆ, ಒಂದು 20 ದಿನ ಸಿಗತ್ತೆ. ಇವಾಗ ಸದ್ಯಕ್ಕೆ ಮೊಟ್ಟೆಗಳಿಲ್ಲ. ಇವಾಗ ಸದ್ಯಕ್ಕೆ ಮೊಟ್ಟೆ ಇಲ್ಲ, ಒಂದು 2 ಏನೋ ಇದೆ ಅಷ್ಟೇ. 2 ಏನೋ ಇದೆ, 2, 3 ಇದೆ. ನಮ್ಮ ಹೆಸರು ಪ್ರದೀಪ್ ಅಂತ. ನಮ್ಮದು ಹೊಸ ಉಂಡಿ, ಮೈಸೂರು ತಾಲೂಕು, ಉತ್ತನಹಳ್ಳಿ ದೇವಸ್ಥಾನದ ಹತ್ರ ನಮ್ಮದು. ನಾವು ಬೆಳಿಗ್ಗೆಯಿಂದನೂ ಇರ್ತೀವಿ. ಬರ್ಬೋದು, ಬೆಳಿಗ್ಗೆಯಿಂದ ಒಂದು 10 ಗಂಟೆಯಿಂದ ಸಂಜೆ 6 ಗಂಟೆ 7 ಗಂಟೆ ಆದರೂ ಬರ್ಬೋದು. ಅಥವಾ ಏನಾದರೂ ನೈಟೇ ಕಾಲ್ ಮಾಡಿ ನಮಗೆ ಬೇಕು ಅನ್ನೋದಾದರೆ ನಮ್ಮ ನಂಬರ್ ತಗೊಂಡ್ಬೇಕಂದ್ರೆ ಬರ್ಬೋದು. ರಾತ್ರಿ ಹೊತ್ತು ಬೇಕಂದ್ರೆ ಇಟ್ಕೊಡ್ತೀವಿ. ಮೊದಲೇ ಫೋನ್ ಮಾಡಿದರೆ, ಮುಂಚೆನೇ ಫೋನ್ ಮಾಡಿದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಬಂದು ನಾವು ಅವ್ರಿಗೆ ಕೋಳಿ ಕೊಡ್ತೀವಿ. ಕೇಳಿದರೆ ಮೊಟ್ಟೆ ಆಗಲಿ ಕೋಳಿ ಆಗಲಿ ಕೊಡ್ತೀವಿ ನಾವು ಅವ್ರಿಗೆ. ನೋಡಿದ್ರಲ್ಲ, ನಿಮಗೆ ಕೋಳಿ ಮತ್ತು ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಬೇಕು ಅಂತಂದರೆ ನೀವು ಮೊದಲೇ ಒಂದು ಸತಿ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಅವ್ರು ನಿಮ್ಗೆ ಯಾರಿಗೆ ನಾಟಿ ಕೋಳಿ ಬೇಕು, ನಾಟಿ ಮೊಟ್ಟೆ ಬೇಕು ಅಂತಂದ್ರೂ ಮೈಸೂರು ತುಂಬ ಹತ್ತಿರನೂ ಆಗುತ್ತೆ, ಅನುಕೂಲನೂ ಆಗುತ್ತೆ. ಮತ್ತು ನೀವೇ ನೋಡ್ಬೋದು ಎಷ್ಟು ಆರ್ಗ್ಯಾನಿಕ್ಕಾಗಿ ಅವು ಪಾಡ್ಗವು ಹೊಲದಲ್ಲಿ ಗದ್ದೆಗಳಲ್ಲಿ ಮೇತ್ಕೊಂಡು ಓಡಾಡ್ಕೊಂಡಿದೆ. ಯಾವುದೇ ಫೀಡ್ ಹಾಕಿಲ್ಲ, ಯಾವುದು ಏನೂ ಹಾಕದೆ ಸಾಧಾರಣವಾಗಿ ಸಹಜವಾಗಿ ಬೆಳೆಸ್ತಿದ್ದಾರೆ ಕೋಳಿಗಳನ್ನು, ನಾಟಿ ಕೋಳಿಗಳನ್ನು. ಸುಮಾರು ಜನ ಈಗಂತೂ ನಾಟಿ ಕೋಳಿ ಅಂತ ತುಂಬ ಜನ ಫೇಕ್ ಮಾಡಿ ನಾಟಿ ಕೋಳಿ ಮೊಟ್ಟೆಗಳು ತಿಂತಾ ಇದ್ದಾರೆ, ಮಾರ್ತಿದ್ದಾರೆ. ಆದಷ್ಟು ಈ ಥರ ನೋಡಿ ತಿಳ್ಕೊಂಡು ಈ ಥರ ನಾಟಿ ಕೋಳಿ ಮೊಟ್ಟೆಗಳನ್ನು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ರೈತರಿಗೂ ಒಂದು ಸಪೋರ್ಟ್ ಆಗುತ್ತೆ. ನಮಸ್ತೆ. ನೀವಿರಿ, ಸಂಜೆವರೆಗೂ ಇರಿ. ಈಗ ಎಷ್ಟು 4 ಗಂಟೆ 45 ನಿಮಿಷ. ಇವಾಗ 6:45ವರೆಗೂ ಇರಿ, ನೋಡ್ರಂತ ಅವು ಹೆಂಗೋಯ್ತವೆ ಒಳಗಡೆ.